धर्मावर आधारित राजकारण करायचे नाही असे निर्धार जनतेने केला असून यंदा प्रियंका जारकीहोळी जिंकल्यास कार्यक्षेत्र आणखीन वाढेल असे मंत्री सतीश जारकीहोळी यांनी सांगितले आहे। हुक्केरी येथील काँग्रेस कार्यालयात जमलेल्या कार्यकर्त्यांच्या बैठकीत ते म्हणाले, गेल्या 30 वर्षांपासून आम्ही लोकांच्या समस्या सोडवण्याचे काम करत आहोत, मात्र प्रियंका जारकीहोळी जिंकल्यानंतर आमची व्याप्ती वाढणार असल्याचे त्यांनी सांगितले। प्रियंका जारकीहोळी विजयी झाल्यास 8 विधानसभा मतदारसंघातील नेत्यांना जनतेला भेटून त्यांच्या समस्या ऐकून त्या सोडवाव्या लागतील असे सांगून त्यांनी निवडणुकीत प्रामाणिकपणे काम केलेल्या कार्यकर्त्यांचे सर्वांचे आभार मानले। ವಚಲದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ, ಅದಾದಮೇಲೆ MP ಬಂತು, ಅವರು ಮುಂದುವರಿಸ್ತೀವಿ। ಈಗ ಚುನಾವಣೆ ಆಗಿ ಹೋಗಿದೆ, ಬರ್ತೀವೋ ಬಿಡ್ತೀವೋ ಆಮಾಗ ಆದರೂ ಕೂಡ ಕೆಲಸ ಮಾಡತ್ತೀವಿ। ಮತ್ತೆ ನಾವು ನೀರಿನ ಬಗ್ಗೆ ಕೃಷ್ಣಾ ನದಿಗೆ ನೀರು ಹರಿಸಿದ್ದೀವಿ, ರಾಯಬಾಗು ಆಮೇಲೆ ಕುಡ್ಚಿ ಭಾಗಕ್ಕೆ ನೀರು ಹರಿಸಿದ್ದೀವಿ, ಚಿಕ್ಕೋಡಿ ಭಾಗಕ್ಕೆ CBCಯಿಂದ ಹರಿಸುವಂಥ ಪ್ರಯತ್ನ ಮಾಡಿದ್ದೀವಿ। ಸೊ ನಿರಂತರ ಇದೆ, ಸೋಲು ಗೆಲುವು ಇದ್ದೇ ಇರ್ತದೆ, ಆದರೆ ನಾವು ಪಬ್ಲಿಕ್ ಕೆಲಸ ಮಾಡೋದು ನಿರಂತರ ಮಾಡುವಂಥ ಪ್ರಯತ್ನ ಮಾಡ್ತೀವಿ। ಸೊ ನಿಮ್ಮ ಆಶೀರ್ವಾದ ಇರಲಿ, ನಿಮಗೆ ಕೆಲಸ ಏನಿದ್ರು ಕೂಡ ನಾವು TP ಹಾಕ್ತೀವಿ। ಇನ್ನು ಮುಂದಿನ ಸಾರಿ ಬಂದಾಗ ತಾಲೂಕು ಪಂಚಾಯತಿಯಲ್ಲಿ ಇರ್ತೀವಿ, ಅವಶ್ಯ ಬಿದ್ದರೆ ಇಲ್ಲೂ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಇಲ್ಲಿ ನಾವು ಇರ್ತೀವಿ। ಒಟ್ಟಾರೆಯಾಗಿ ಹೊಸ ಕಾಂಗ್ರೆಸ್ ಪಕ್ಷ ಕಟ್ಟಬೇಕಾಗಿದೆ। ಹೊಸ ಅಂದರೆ ನೀರು ನಿಂತ್ಬಿಟ್ಟಿದ್ದು ಭಾಳ ವರ್ಷದಿಂದ, ಅಳಗಾಡಿಲ್ಲ। 30 ವರ್ಷದಿಂದ ಅವ ಊರಾಗ ಅವನ ಗೌಡ, ಅವ ಕುಲಕರ್ಣಿ, ಅವ ಸಾವುಕಾರ, ಈಗ ಅಳಗಾಡಿಸ್ಬೇಕಾಗಿದ್ದು ನಾವು ಅದಕ್ಕೆ ಅಳಗಾಡಿಸ್ಲಿಕ್ಕೆ ನಾವು ಟೂರ್ ಹಾಕ್ತಾ ಇದೀವಿ ಎಲ್ಲ ಕಡೆ। ನಿಮಗೆ ಯಾರ್ಯಾರು ಅಳಗಾಡಿಸ್ಬೇಕಂತಿದ್ರೆ ಅವ್ರ ಹೆಸರು ಇಂಥವ ಹಿಂಗೆ ಹೇಳಿದ್ರೆ ಈಗಿರ್ತಾನೆ ಅದನ್ನು ಅಳಗಾಡಿಸ್ಬೇಕು ಶುರು ಮಾಡ್ರೆ ಇನ್ನು 6 ತಿಂಗಳ ನಂತರ TP ZP ಬರ್ತೈತೆ, ಆವಾಗ ನಮ್ಮ ಶಕ್ತಿಯನ್ನು ತೋರಿಸ್ಬೇಕಲ್ಲ ಅವ್ರಿಗೆ। ಈಗ ಅವ್ರು ತೋರಿಸ್ಯಾರ, ಈಗ ನಮ್ಮ ಶಕ್ತಿ ಅವಾಗ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೋದು। ಅದೇ ಗೆಲುವು ಕಾಯ್ಬೇಕಾಗ್ತಿ, ಗೆಲುವು ಗೆಲ್ತೀವಿ ನಿಮ್ಮ ಆಶೀರ್ವಾದದಿಂದ ಅದಕ್ಕೆ ಕಾಯ್ಬೇಕು। ಏನು ಮಾಡ್ಲಿಕ್ಕೆ 4 ತಾರೀಕು 12 ಗಂಟೆವರೆಗೆ ಕಾಯ್ಬೇಕು, 11ರಿಂದ 12ವರೆಗೆ ಬೆಳಗ್ಗೆ ಕಾಯ್ಬೇಕು, ಅಷ್ಟರ ರಿಸಲ್ಟ್ ಬಂದೇ ಬರ್ತೈತೆ। ಸೊ ಇಷ್ಟೆಲ್ಲ ಜನ ನೀವು ಕಾರ್ಯಕರ್ತರು ಸುಮಾರು 600 ಹಳ್ಳಿಯಲ್ಲಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನ ಕೆಲಸ ಮಾಡ್ಯಾರ, ಗೊತ್ತಿಲ್ಲದನೂ ಮಾಡ್ಯಾರ। ಅವರೇ ಮುಂಜಾನೆ ತಮ್ಮ ಗಾಡಿ ತಂದು ತಾವೇ ಅವರೇ 8 ಜನ ಕೂಡಿಸಿ ಅವ್ರ ಸಂಬಂಧಿಕರಿಗೆ, ಫ್ರೆಂಡ್ಸ್ಗೆ ಎಲ್ಲ ಊರಿಗೆ ಹೋಗಿ ಹೇಳಿದಾರೆ। ಎಲ್ಲ ಸಮಾಜದವ್ರು ಸುಮಾರು ಒಂದು 30-40 ಸಮಾಜದವರು ಅವರೇ ಸ್ವಂತವಾಗಿ ಹೇಳಿದ್ದಾರೆ। ಎಲ್ಲ ಆ ಸಮಾಜ ಇವರೇ ಅವರೇ ಅಂತ ಹೇಳಿಕ್ಕೆಲ್ಲ ಎಲ್ಲ ಸಮಾಜದವರು ಕೂಡ ಅವ್ರವ್ರ ಸಂಬಂಧಿಕರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ। ಅದಕ್ಕಾಗಿ ಖಂಡಿತವಾಗಿ ಆಯ್ಕೆ ಆಗ್ತೀವಿ, ಅದ್ರ ಕಾಯ್ಬೇಕಾಗ್ತದೆ। ಸೊ ನಿಮ್ಮೆಲ್ಲ ಸಹಕಾರ ಇರಲಿ, ನಿಮ್ದೇನೋ ಸಮಸ್ಯೆ ಇದ್ದರೆ ಬನ್ನಿ, ಹೊಸ ಚಾಲೆಂಜ್ ಇದೆ। ಯಾಕಂದರೆ ಇಲ್ಲಿವರೆಗೆ ನಾವು ಇಡೀ ಬೆಳಗಾವಿ ಜಿಲ್ಲೆಗೆ ಕೆಲಸ ಮಾಡಿದ್ದೀವಿ, ಆದರೆ ಈಗ MP ಆಗಿ ಮಾಡೋದು ಬೇರೆ, ಒಂದು MLA ಒಂದೇ ಸೀಮಿತವಾಗಿ ಕೆಲಸ ಮಾಡೋದು ಬೇರೆ ಆಗ್ತದೆ। ಅದಕ್ಕಾಗಿ ನೀವೆಲ್ಲ ಒಳ್ಳೆ ರೀತಿಯಿಂದ ನಮಗೆ ಈ ಚುನಾವಣೆಯಲ್ಲಿ ಸಹಕಾರ ಮಾಡಿದ್ರಿ। ಸೊ ಅದಕ್ಕಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ತಮಗೆ या संदर्भात माजी मंत्री शशिकांत नायक, हुक्केरी ब्लॉक काँग्रेस अध्यक्ष विजय रवदी, मानतेश मगदूम यांच्यासह शेकडो काँग्रेस कार्यकर्ते उपस्थित होते। कल्लप्पा पामनाईक, कन्नडम्मा न्यूज नेटवर्क, बेळगावी।